ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಕ್ಷಕರಿಗೆ ಕರ್ತವ್ಯ ಪ್ರಜ್ಞೆ ಇರಬೇಕು, ಜೊತೆಗೆ ಅಧ್ಯಯನಶೀಲರಾಗಿರಬೇಕು ಅಂತ ತಾಲೂಕಿನ ಕರಮುಡಿ ಗ್ರಾಮದ ಶಾಂತಮ್ಮ ಕಂಪಗೌಡರು ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಬಸವರಾಜ ಕೊಂಡಗುರಿ ಹೇಳಿದ್ದಾರೆ. ಪಟ್ಟಣದ ಎಸ್ವಿ ನಿಂಗೋಜಿ ಬಿಇಡಿ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಶಿಕ್ಷಕರ ದಿನಾಚರಣೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಹಿಂದಿನ ಕಾಲದಲ್ಲಿ ಅನೇಕ ಕೊರತೆ ಇದ್ದಾಗಲೂ ಕೂಡ ಉತ್ತಮ ಶಿಕ್ಷಣ ಪಡೆದು ಬದುಕನ್ನ ಕಟ್ಟಿಕೊಂಡವರು ಕೂಡ ಬಹಳಷ್ಟು ಜನರಿದ್ದಾರೆ. ಅಂತವರನ್ನ ಆದರ್ಶಗಳು ಇಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿವೆ ಎಂದಿದ್ದಾರೆ. ಮಕ್ಕಳ ಮನಂ ಪರಿವರ್ತನೆಗೆ ಆಗಬೇಕಾದ್ರೆ ಅವರ ಮನಸ್ಸನ್ನ ಅರಿತು ಬೋಧಿಸಬೇಕಾಗುತ್ತೆ. ಆ ಕೌಶಲ್ಯವನ್ನ ಶಿಕ್ಷಕರು ತಿಳಿದುಕೊಂಡಾಗ ವಿದ್ಯಾರ್ಥಿಗಳಿಗೆ ಅವರು ಹತ್ತಿರರಾಗ್ತಾರೆ. ಸತ್ಪ್ರಜೆಯನ್ನ ನಿರ್ಮಿಸುವ ಹೊಣೆಗಾರಿಕೆ ಶಿಕ್ಷಕರ ಮೇಲಿದೆ. ಆ ಕಾರಣಕ್ಕಾಗಿ ಗುರುವಿನ ಮಹಿಮೆಯನ್ನ ವರ್ಣಿಸಲು ಅಸಾಧ್ಯ ಅಂತ ಎಲ್ಲರೂ ಕೂಡ ಹೇಳುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ಹೇಳಿದ್ರು. ಇನ್ನೋರ್ವ ಮುಖ್ಯ ಅತಿಥಿಯಾದ ಮುಖ್ಯೋಪಾಧ್ಯಾಯ ಯಾಮಣ್ಣ ಮೊಗಳಿ ಮಾತನಾಡಿ, ಉನ್ನತ ಶಿಕ್ಷಣ ಬಡವರಿಗೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ನಿಂಗೋಜಿ ಶಿಕ್ಷಣ ಸಂಸ್ಥೆ ಶ್ರಮಿಸುವುದರ ಜೊತೆಗೆ ಸಾಕಷ್ಟು ಅನುಕೂಲವನ್ನ ಕಲ್ಪಿಸಿಕೊಟ್ಟು ಬಡವರ ಪಾಲಿಗೆ ಸಂಜೀವನಿಯಾಗಿದೆ ಎಂದರು. ಅಲ್ಲದೆ ನಿಂಗೋಜಿ ಕುಟುಂಬ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ಹಾಗೂ ಸಹಕಾರಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ಕೊಟ್ಟಿದೆ. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡಿರುವ ಮನೆತನದ ಹಿನ್ನೆಲೆಯಿಂದ ಬಂದಿದ್ರಿಂದ ಇಂತಹ ಬೃಹತ್ ಶಿಕ್ಷಣ ಸಂಸ್ಥೆ ಕಟ್ಟುವಲ್ಲಿ ಈಗಿನ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದಿದ್ದಾರೆ. ನನ್ನ ಹಿರಿಯರು ಹಾಗೂ ಸಾಹಿತ್ಯದ ಹಲವಾರು ಸಾಧನೆಗಳನ್ನು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ವೀರಣ್ಣ ನಿಂಗೋಜಿಯವರೇ ಹಾಗೂ ಇನ್ನೋರ್ವ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಮತ್ತು ಜೊತೆಗೇ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ಮತ್ತು ಕರ್ಮೂಡಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಮತ್ತು ಸಹೋದರ ಸಮರ್ಥರಾಗಿರ್ತಕ್ಕಂಥ ಶ್ರೀಯುತ BS ಕೊಂಡಗೂರಿಯವರೇ ಹಾಗೂ ಈ ಸಂಸ್ಥೆಯ BEd ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರೇ ಹಾಗೂ ಉಪನ್ಯಾಸಕರಾಗಿರ್ತಕ್ಕಂಥ ವಿರೂಪಾಕ್ಷ ಅವರೇ ಹಾಗೂ ಈ ಸಂಸ್ಥೆಯ ಯಾವತ್ತೂ ಶಿಕ್ಷಣ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಲ್ಲ ನನ್ನ ಗುರುಗಳವರೇ ಹಾಗೂ ಆತ್ಮೀಯ ಸ್ನೇಹಿತರು ಮತ್ತು ವರದಿಗಾರರಾಗಿರ್ತಕ್ಕಂಥ ಶ್ರೀಮೂರ್ತಿ ಅವರೇ ಹಾಗೂ ವೀರಣ್ಣ ತೋಟದವರೇ, ಮಲ್ಲು ಮಾಟೇಶ್ವರವರೇ, ಮಾಟೇಶ್ ಅವರೇ ಹಾಗೂ ನಮ್ಮ ಬಂಡಾಳದ ಸ್ನೇಹಿತರು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯಲ್ಲಿ ನನ್ನ ಶಿಷ್ಯರು ಆಗಿರ್ತಕ್ಕಂಥ ಹುಲ್ಲೂರವರೇ ಹಾಗೂ ಇಲ್ಲಿ ಬಂದಾಗ ಭಾಳ ಸಂತೋಷ ಅನಿಸ್ತು. ವೀಣಾ ಹಿರೇಮಠರು ಆಲ್ರೆಡಿ ಶಿ ಈಸ್ ಎ ಟೀಚರ್, ಏನೋ ಸರ್ಟಿಫಿಕೇಟ್ಗಾಗಿ ಇಲ್ಲಿ ಬಂದಾಗ ಅನಿಸ್ತದೆ. ಒಳ್ಳೆ ಟೀಚರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವೀಣಾ ಅವರೇ, ಈ ಕಾರ್ಯಕ್ರಮಕ್ಕೆ ನಾನು ಮಾತಾಡೋದಕ್ಕಿಂತ ಮುಂಚೆ ಒಂದೆರಡು ಅನಿಸಿಕೆಗಳನ್ನು ನಾನು ವೈಯಕ್ತಿಕವಾಗಿ ಹೇಳಿ ಬಯಸ್ತೇನೆ. ಬಹುತೇಕ ಈ ಸಂಸ್ಥೆಯ ಅಧ್ಯಕ್ಷರು ಎಸ್ ಎ ನಿಂಗೋಜಿ ಗೊತ್ತಿಲ್ಲ ನಮಗೆ. ಕರ್ಮೂಡಿ ನಾವು ಮೊದಲದಲ್ಲಿದ್ದಾಗ ನಮ್ಮ ಜೊತೆಗೇ ಹಿರಿಯರಾಗಿರ್ತಕ್ಕಂಥ ಮನೆತನದ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ನಿಂಗೋಜಿಯವರು ಅವರು ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾರೆ. ಆದ್ಮೇಲೆ ನಾನು ಕ್ಲಾಸ್ ಮಾಡ್ತೀವಿ, ಬಡೂರಿಗೆ ನಾವು ಕ್ಲಾಸ್ ಮಾಡ್ತೀವಿ. ಅವಾಗಿಂದನೇ ಆ ಮನೆತನದ ಬಗ್ಗೆ ಅವರ ನಮ್ಮ ಒಡನಾಟ ಬಹಳ ಸುದೀರ್ಘವಾಗಿರ್ತಕ್ಕಂಥ ಒಂದು ಬೆಳೆದಿರ್ತಕ್ಕಂಥದ್ದು. ಅಷ್ಟೇ ಸಂಬಂಧವನ್ನು ಜತನಾಗಿ ಸಂರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಮಾತು ಬಹುತೇಕ ನಮ್ಮಂಥ ಒಣ ಪ್ರದೇಶದಲ್ಲಿ ಶಿಕ್ಷಣಕ್ಕಾಗಿಯೇ ಒಂದು ಕೆಲಸ ಮಾಡ್ತಕ್ಕಂಥವ್ರು ಬಹಳ ವಿರಳ. ಅದನ್ನು ಮಾಡೋದ್ರ ಜೊತೆಗೆ ಬಡ ಮಕ್ಕಳಿಗೆ ಏನಾದರೂ ಒಂದು ಮಾಡೋಣ ಅಂತಕ್ಕಂಥ ಒಂದು ಹಂಬಲ ಇಟ್ಟುಕೊಂಡು ಅವರಿಗೆ ಆಶ್ರಯ ಕೊಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಡೀತಾ ಇದೆ. ನಾನಿವತ್ತು ಬಹಳ ಖುಷಿಯಾಗಿ ನೆನೆಸ್ತೀನಿ. ನಮ್ಮ ಇಲಾಖೆಯಲ್ಲಿ ಪಿಯೂನಾಗಿ ರಿಟೈರ್ಮೆಂಟ್ ಆಗಿದೆ ಬಂದಿಯವರು.
ಅವ್ರ ಮಗ ಅಬ್ದುಲ್ ರಜಾಕ್ ನನಗೆ ಆತ್ಮೀಯ ಸ್ನೇಹಿತ. ಮನೆ ತನದ ಹೊಣೆಗಾರಿಕೆ ಅವ್ರ ಮೇಲೆ ಬಿತ್ತು. ಎರಡು ಅವ್ರ ತಂಗಿಯರು ಮೆರಿಟ್ ಸ್ಟೂಡೆಂಟ್ಸ್, ಎರಡೂ ಇದೇ ಕಾಲೇಜ್ಗೆ ಸೆಲೆಕ್ಷನ್ ಆದವು ಗೌರ್ಮೆಂಟ್ ಸೀಟ್ಗಳೊಳಗೆ. ಅವ್ನ ಮನೆಗೆ ಬಂದ ಸರ್ ಇಬ್ಬರದು ಓದ್ಸೋಕ್ಕಾಗಲ್ಲ, ನನಗೆ ಮುಗಿಸ್ಬಿಡೋಣ ಅಂತೇಳಿ ಒಂದು ತೀರ್ಮಾನ ತಂದ. ಯಾಕಂದರೆ ಇದು ನನಗೆ ಮನೆ ಆಗಿರೋದ್ರಿಂದ, ಇಲ್ಲಪ್ಪ ನಿಂಗೋಜಿಯರ್ ಕಾಲೇಜಿಗೆ ಬಂದ್ರೆ ನೀವೇನು ತಲೆಕೆಡಿಸಿಬಿಡ, ನಾನಲ್ಲೇ ಹೇಳ್ತೀನಿ ಅಂತ ಹೇಳಿ ಅವಾಗ ಈರಣ್ಣವ್ರಿಗೆ ಬಿಟ್ಟಿದ್ದೆ ನಾನು. ಇಲ್ಲ ಸರ್ ಕಷ್ಟದ, ಆಮೇಲೆ ಅವ್ರ ಅಣ್ಣ ಬಿಚ್ಚಿಕೊಂಡ್ರೆ ಅವ್ರ ಅಣ್ಣ ಕೈಯಲ್ಲಿ ಕೆಲಸ ಮಾಡಿರುವಂಥ ನೌಕರ ತೀರ್ಕೊಂಡಿದ್ದ. ಪರಿಸ್ಥಿತಿ ಹೀಗಿದೆ, ಹುಡುಗಿ ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸು, ಏನಾದರೂ ಒಂದು ನಿಮ್ಮ ಕಡೆಗೆ ಸಾಧ್ಯ ಮಾಡಿ ಅಂತ. ಅವ ಇಲ್ಲ ನಾವೆಲ್ಲ ಏರ್ಪಾಡು ಮಾಡೋಣ ಅಂತ ಕೇಳೋಣ. ಒಂದು ಮಾತು ಹೇಳಿದ್ರು, ಒಂದು ಹುಡುಗಿದು ಗೌರ್ಮೆಂಟ್ ಫೀಸ್ ಏನು ಕಷ್ಟ ಕಟ್ರಿ, ಉಳಿಕೆದ್ದು ಗೌರ್ಮೆಂಟ್ ಫೀಸ್ ನಾವು ಬರ್ಸ್ಕೊತೀವಿ, ಒಂದು ಹುಡುಗಿ ₹1 ಕೂಡ ಕೊಡೋದು ಬೇಡ ಅವರು ಅಂತ ಹೇಳಿದ್ರು. ಇಬ್ಬರು B.Ed ಮುಗಿಸಿದ್ರು, ಇಬ್ಬರು ಸೆಲೆಕ್ಷನ್ ಆದರು. ಒಬ್ಬರಿಗೆ ಚಿಕ್ಕಮೇಗೆ ಮಾಡ್ತಾರೆ, ಇನ್ನೊಂದು ಹಿರಿಯಮೇಗೆ ಮಾಡ್ತಾರೆ. ಅಂದರೆ ಈ ಸಮಾಜಕ್ಕೆ ಕಷ್ಟ ಅಂತೇಳಿ ಗೊತ್ತಾದಾಗ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ವೀರಣ್ಣ ನಿಗೋಜಿ ಮಾತನಾಡಿ, ಮಾನವೀಯ ಮೌಲ್ಯಗಳು ಹಾಗೂ ಶಿಸ್ತನ್ನ ಶಿಕ್ಷಣದಿಂದ ಪಡೆಯಲು ಸಾಧ್ಯ ಎಂದಿದ್ದಾರೆ. ಅಧ್ಯಕ್ಷತೆ ವಹಿಸಿದ ಪ್ರಕಾಶ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಗ್ರಾಮೀಣ ಪ್ರದೇಶದ ಜನರ ಪ್ರತಿಭೆಯನ್ನ ಅನಾವರಣಗೊಳಿಸಲು ನಿಂಗೋಜಿ ಕುಟುಂಬ ಶ್ರಮಿಸ್ತಾ ಇದೆ ಎಂದಿದ್ದಾರೆ. ಪ್ರಾಧ್ಯಾಪಕರು ಆದ ವಿರೂಪಾಕ್ಷಪ್ಪ ಪತ್ತಾನ್, ನಾಗರಾಜ್ ಭಾನಾಪುರ, ವೀರೇಶ್ ಹೊನ್ನೂರ, ದಿನೇಶ್ ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಲಕ್ಷ್ಮಿ ನಿಂಗೋಜಿ, ದೀಪಾ, ವೀರೇಶ್, ನೀಲಪ್ಪ ಮತ್ತಿತರರು ಮಾತನಾಡಿದರು. ವಿದ್ಯಾ ನಿರೂಪಿಸಿದ್ರು, ವಿಶಾಲ ಪತ್ತಾರ್ ಸ್ವಾಗತ ಮಾಡಿದ್ರು, ವೀಣಾ ಕುಮಾರಿ ಪ್ರಾರ್ಥನೆಗೈದು ವಂದಿಸಿದ್ರು. ದೊಡ್ಡಬಸಪ್ಪ ಹಕ್ಕರಿ, ಕೊಪ್ಪಳ, ಯಲಬುರ್ಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.